ನನ್ನ ಎಲ್ಲ ಆಧ್ಯಾತ್ಮಿಕ ಬಂಧುಗಳಿಗೆ ಪ್ರಣಾಮಗಳನ್ನು ಸಲ್ಲಿಸುತ್ತಾ, ಸತ್ಯಾಮೃತದ ಸಾಗರವೇ ಪ್ರಪಂಚ, ಅದನ್ನರಿಯುವ ಚೇತನ ನಮಗಿಲ್ಲದರಿಂದ ಈ ಸಂಸಾರ ವಿಷದ ಕಡಲಾಗಿದೆ. ಶ್ರೀಗುರು ಅನಂತ ಅರಿವಿನ ಚೈತನ್ಯ ಮೂರ್ತಿ ಈ ಜಡ ವಿಶ್ವದಲ್ಲಿರುವ ಪರಮಾನುಭವದ ಅಮೃತವನ್ನು ಕಂಡುಂಡು ನಮಗೆಲ್ಲ ನಿತ್ಯ ಗುಣಪಡಿಸುತ್ತಾನೆ. ನುಡಿಲಿಂಗವಾಗಿ ನಡೆಲಿಂಗವಾಗಿ ನಿರಾಕಾರ ನಿರ್ಗುಣನಾದ ದೇವನಿಗೆ ಎತ್ತರ ಬಿತ್ತರವೆಂಬುವುದಿಲ್ಲ, ವರ್ಣ ವೈಭವವಿಲ್ಲ, ಗಾತ್ರ ಪಾತ್ರವಿಲ್ಲ. ಆತನನ್ನು ನಮ್ಮ ಈ ಚರ್ಮ ಚಕ್ಷುವಿನಿಂದ ಕಾಣುವುದೆಂತೋ. ಕರುಣಾಳು ಗುರುಮೂರ್ತಿಯು ಭೌತಿಕ ನಿಲುವಿಲ್ಲದ ಆ ನಿರಂಜನನನ್ನೇ ಸತ್ಕ್ರಿಯ ರೂವಾಗಿ, ಶಾಂತಿಯ ನೆರಳಾಗಿ, ಜ್ಞಾನದ ಬೆಳಕಾಗಿ ನಮ್ಮ ಕರ ಮನ ಭಾವ ಸ್ಥಳಗಳಲ್ಲಿ ಕಂಗೊಳಿಸುವಂತೆ ಮಾಡುತ್ತಾನೆ. ಶ್ರೇಷ್ಠ ಕನಿಷ್ಠ ಬಡವ ಬಲ್ಲಿದ ಪಾಪಿ ಪುನೀತರೆನ್ನದೆ ಜಗವನ್ನುದೇ ನೊಂದೆಯಾಗಿ ರವಿ ಬೆಳಗುವನು. ಸುಜ್ಞಾನ ಸೂರ್ಯನಾದ ಗುರುವಾದರೂ ಸಕಲ ಜೀವರಾಶಿಗಳನ್ನೆಲ್ಲ ತನ್ನ ಕಾರುಣ್ಯದಿಂದ ಉದ್ಧರಿಸುವನು. ಜಡವಾದ ಕ್ಷಕಿರಣವು ನೇರವಾಗಿ ನಮ್ಮ ದೇಹದೊಳಗೆ ಪ್ರವೇಶಿಸಿ ಅಸ್ಥಿಗಳ ಸ್ಪಷ್ಟ ಚಿತ್ರಣ ನೀಡುತ್ತದೆ. ಅದು ಮಾನವನ ಭಯ ಭೇದವನೆಂದೂ ಕಾಣದು. ಅಂತೆಯೇ ಪರಮಾನುಭಾವಿಯಾದ ಶ್ರೀಗುರುವಿನ ಪ್ರಾತಿಭ್ಯ ಚಕ್ಷುವಿಗೆ ಕಾಣುವುದು ಸರ್ವರ ಅಂತರಂಗದಲ್ಲಿರುವ ಆತ್ಮಜ್ಯೋತಿ ಒಂದೇ. ಯೇಸು, ಬುದ್ಧ, ಬಸವ ನಿಜಗುಣರಾದಿಯಾಗಿ ಸಕಲ ಮಹಾತ್ಮರು ಪರಮ ಸತ್ಯವನ್ನು ಕಂಡುಂಡು ಕಂಡರಿಸಿದರು. ಅವರ ಉಪದೇಶಾಮೃತದಿಂದ ಮಾನವ ಕುಲಕೋಟಿ ಸತ್ಯದ ಬೆಳಕನ್ನು ಕಂಡಿದೆ, ಪರಮ ಶಾಂತಿಯನ್ನು ಅನುಭವಿಸಿದೆ. ಹೀಗೆ ಯಾರ ನುಡಿಯಲ್ಲಿ ಸತ್ಯದ ಬೆಳಕಿದೆ, ಶಾಂತಿಯ ನೆರಳಿದೆ, ಅವರೆಲ್ಲರೂ ನಮ್ಮ ಗುರುಗಳೇ. ಪಣತಿ ಬೆಳ್ಳಿದಾದ್ರೇನು, ಬಂಗಾರದಾದ್ರೇನು, ಸ್ವದೇಶದಾದರೇನು, ವಿದೇಶದಾದರೇನು, ಸ್ವಪ್ರಕಾಶವನ್ನಿತ್ತರೆ ಸಾಕು. ಸದ್ಗುರುವು ಸರ್ವರಿಗೂ ಸತ್ಯದ ಪ್ರಕಾಶವನ್ನು ನೀಡುವ ಜ್ಞಾನಜ್ಯೋತಿ. ಆತನು ಕರಿಯನಾದರೇನು, ಬಿಳಿಯನಾದರೇನು, ಶ್ರೀಮಂತನಾದರೇನು, ಬಡವನಾದ